ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್. ಎಲ್ಲರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋಸ್ಗಳಲ್ಲಿ ನಾವೇನೇ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಆ ವಿಡಿಯೋಗಳು ಏನು ಡಿಸ್ಕಸ್ ಮಾಡಿವೆ ಅಂದರೆ ಸಮ್ ಗ್ರಾಮೆಟಿಕಲ್ ಪಾರ್ಟ್ ಆಗಿರಬಹುದು. ಹೌದಾ, ಗ್ರಾಮರ್ ಯಾವ ಥರ ಇದೆ, ಮತ್ತು ಅಲ್ಲಿರ್ತಕ್ಕಂಥ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಕ್ಲೋಸ್ ಟೆಸ್ಟ್ ಆಗಿರ್ಬೋದು, ಅನೇಕ ಕಾನ್ಸೆಪ್ಟ್ಗಳನ್ನು ಏನು ಮಾಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಾಗ ಏನು ಮಾಡೋಣ ಅಂದ್ರೆ ದೇರ್ ಆರ್ ಸಮ್ ಕ್ವಶನ್ಸ್, ಯಾವಾಗಿರ್ಲೂ ಪದೇ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಯಾವ ಥರ ಕ್ವಶನ್ಸ್ ಇರ್ತಾವ, ಏನಿರ್ತಾವ. ಓಕೆ, ಇಲ್ಲೇ ನೀವು ಹೆಚ್ಚಿನ ಒತ್ತು ಕೊಡಬೇಕಾಗಿದ್ದು ಯಾವಕ್ಕಂದ್ರೆ ವೊಕ್ಯಾಬ್ಯುಲರಿಗೆ ಕೊಡಬೇಕು. ಯಾವುದು ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ, ಯಾಕಂದ್ರೆ ಶಬ್ದ. ಓಕೆ, ಇಲ್ಲಿ ಬರ್ತಕ್ಕಂಥ ಸಿನೋನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಗಿರ್ಬೋದು, ಮಿಸ್ಪೆಲ್ಟ್ ವರ್ಡ್ಸ್ ಆಗಿರಬಹುದು. ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ರೆ ನೀವು ಸ್ಕೋರ್ ಮಾಡೋದು ಬಹಳಷ್ಟು ಎಫೆಕ್ಟಿವ್ ಆಗಿರ್ತದೆ. ಓಕೆ, ನಿಮ್ದು ಎಷ್ಟೇ ಏನೇ ಇಲ್ಲ ಅಂದ್ರೆ ಒಂದು 15 ಸ್ಕೋರ್ ಆಗ್ತಿರ್ತದೆ. ಇವನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು 3 ಆಗೈತೆ ಅಂದ್ರೆ 18ಕ್ಕೆ ಬಂದು ಹತ್ತೆ. ಓಕೆ, 18 × 2 = 36. ಓಕೆ, ಎಸ್, ಈ ಥರನಾಗಿರ್ತಕ್ಕಂಥ ಒಂದು ಏನಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸ್ಟಡಿ ಪ್ಯಾಟರ್ನ್ಗಳನ್ನ ರೆಡಿ ಮಾಡ್ಕೊಳ್ರಿ. ಯಾಕಂದ್ರೆ ಇಂಗ್ಲೀಷ್ ಅಂತಕ್ಕಂಥದ್ದು ದೊಡ್ಡ ಸಮುದ್ರ ಇದ್ದಂಗೆ ಅದು. ವೊಕ್ಯಾಬ್ಯುಲರಿ ಎಲ್ಲಿ ಕ್ವಶನ್ಸ್ ಯಾವ ಥರ ಬರ್ತಾವೆ ಹೇಳಕ್ ಬರಂಗಿಲ್ಲ. ಓಕೆ, ಬಟ್ ನಾವೇನು ಮಾಡ್ತೇವೆ, ಸಮ್ ರಿಪೀಟೆಡ್ ಕ್ವಶನ್ಸ್ ಆಗ್ತಿರ್ತಾವ, ವೊಕ್ಯಾಬ್ಗಳು ರಿಪೀಟ್ ಆಗ್ತಿರ್ತಾವ. ಓಕೆ, ನಮ್ಮ ಚಾನಲಲ್ಲಿ ಕೂಡ ನಾವೇನು ಮಾಡಿದ್ದೀವಿ, ಅನೇಕ ವೊಕ್ಯಾಬ್ಯುಲರಿಗಳನ್ನು, ಅನೇಕ ಕಾನ್ಸೆಪ್ಟ್ಗಳನ್ನು ತಗೊಂಡು ಟೆನ್ಸಸ್ ಮೇಲೆ ಆಗಿರ್ಬೋದು, ಕ್ವಶನ್ ಟ್ಯಾಗ್ ಮೇಲೆ ಆಗಿರ್ಬೋದು ವಿಡಿಯೋಗಳನ್ನು ಮಾಡಕತ್ತೀವಿ. ಓಕೆ, ಅದೇ ರೀತಿಯಾಗಿ ಹೋಗಿ ವಿಡಿಯೋ ನೋಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಮತ್ತು ಸಂಸ್ಥೆಗೆ ಯಾರಾದರೂ ಜಾಯಿನ್ ಆಗೋರಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಎಸ್, ಕ್ವಶನ್ ನೋಡೋಣ್ರಿ. ಒಂದೇ ಕ್ವಶನ್ ಏನೈತಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಓಕೆ, ದೆನ್ ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ಒಂದೇ ಪದದಲ್ಲಿ ಆನ್ಸರ್ ಅನ್ನ ಕೊಡಬೇಕು. ಓಕೆ, ಇದೆಲ್ಲ ಹೇಳ್ಕೊಂತ ಕುಂಡ್ರೋದಲ್ಲ. ಬರೀ ಒಂದು ವರ್ಡ್ ಕೇಳಿದ್ರೆ ಇದು ಹಿಂಗ ಅಂತ ಗೊತ್ತಾಗಬೇಕು. ಆ ಒಂದು ವರ್ಡ್ ಕೇಳಿದ್ರೆ ಇದೇನ ಹಿಂಗ ಅಂತ ಗೊತ್ತಾಗಬೇಕು. ಇದ್ರ ಬಗ್ಗೆನೇ ಮಾತಾಡತ್ತಾರೆ ಅನ್ನೋದು ಗೊತ್ತಾಗಬೇಕು. ಓಕೆ, ಈಗ ನೋಡ್ರಿ, ನೀವು ಒಂದು ಪ್ರಾಣಿಗಳನ್ನ ಇಡುವಂತ ಸ್ಥಳಕ್ಕೆ ಏನಂತಾರೆ ಅಂದ್ರೆ ಝೂ ಅಂತ ಕರಿತೀರಿ. ಏನಂತ ಕರಿತೀರಿ? ಝೂ ಅಂತ. ನೀವು ಝೂ ಅಂತ ಯಾರಾದ್ರೂ ಹೇಳ್ಕೊಡ್ಕೊಂಡು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ತದೆ, ಅಲ್ಲಿ ಪ್ರಾಣಿಗಳು ಇರ್ತಾವು ಅಂತ ಗೊತ್ತಾಗ್ತದೆ. ಓಕೆ, ಈಗ ಒಂದು ಕೇಜ್ ಅಂತಕ್ಕಂಥದ್ದು ಹೇಳಿದಂತ ಒಂದು ಕೇಜ್ ಅಂದ್ರೆ ಏನ್ರಿ? ಪಂಜರ ಒಳಗೆ ಏನಿರ್ತದೆ, ಗಿಳಿಯನ್ನ ಕೂಡ ಹಾಕೋದು ಸಹಜವಾಗಿ ನೀವು ನೋಡಿರ್ತೀರಿ. ಓಕೆ, ಗಿಳಿಯನ್ನ ಕೂಡಿ ಹಾಕುವ ಸ್ಥಳ ಯಾವ್ದಂದ್ರೆ ಕೇಜ್ ಅಂತಕ್ಕಂಥದ್ದು ಹೇಳ್ತೀರಿ. ಓಕೆ, ನೋಡ್ರಿ, ಈ ತರನಾಗಿರ್ತಕ್ಕಂಥ ಒಂದು ವರ್ಡ್ ನೋಡೋದ್ಲಿ ಇವು ಅಂಡರ್ಸ್ಟ್ಯಾಂಡ್ ಆಗ್ತಾವಂದ್ರೆ ಇವು ಅದೇ ರೀತಿ ಇರ್ತಾವ. ಒಂದ್ ಸ್ವಲ್ಪ ಏನ್ ಮಾಡಿರ್ತಾನ, ಡೀಪ್ ಆಗಿ ಕೇಳ್ತಾರೆ, ಒಂದು ಸ್ವಲ್ಪ ಪ್ರೊಫೆಷನಲ್ ಆಗಿ ಕೇಳ್ತಾರೆ. ಇಂಥ ಪ್ರಾಣಿ, ಪಕ್ಷಿ, ಹುಲಿ, ಸಿಂಹ ಬಿಟ್ಟು ಏನ್ ಮಾಡಿರ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಪ್ರೊಫೆಷನಲ್ ಆಗಿ, ಒಂದ್ ಸ್ವಲ್ಪ ರಿಲೇಟೆಡ್ ಇರ್ತಕ್ಕಂಥವು ಕೇಳ್ತಾನೆ. ಹಂಗಿದ್ರ ಕ್ವಶನ್ ಏನ್ ಕೇಳ ನೋಡ್ರಿ, ಅ ಪರ್ಸನ್ ಹೂ, ಇದೇನಾಗ್ಬೇಕಂದ್ರೆ ಕ್ಯಾನ್ ಯೂಸ್ ಆಗ್ಬೇಕು, ಇಲ್ಲ ಸ್ಪೇಸ್ ಬರ್ಬೇಕಾ, ಅ ಪರ್ಸನ್ ಹೂ ಕ್ಯಾನ್ ಯೂಸ್ ಬೋತ್ ಹ್ಯಾಂಡ್ ವಿತ್ ಈಕ್ವಲ್ ಈಸ್. ಓಕೆ, ಎಫಿಷಿಯೆಂಟ್ಲಿ ಅಂದಂಗ ಎರಡೂ ಕೈಯನ್ನ ಸಮನಾಗಿ ಬಳಸ್ತಕ್ಕಂಥ ಮನುಷ್ಯನಿಗೆ ಏನಂತ ಕರಿತೀರಿ ಅಂತಕ್ಕಂಥದ್ದು ಇದೊಂದು ಕ್ವಶನ್. ಏನಂತ ಕರಿತೀರಿ? ಓಕೆ, ನೋಡೋಣ್ರಿ, ಏನೇನು ಆಪ್ಷನ್ಸ್ ಅದಾವ, ಯಾವ ತರ ಆಪ್ಷನ್ಸ್ ಗಳನ್ನ ಕೊಟ್ರೆ ಏನ್ ಕೊಟ್ರೆ ನೋಡೋಣ. ಎಸ್, ಈಗ ನೋಡ್ರಿ, ವಾಟ್ ಈಸ್ ಆಂಬಿವಲೆಂಟ್? ಆಂಬಿವಲೆಂಟ್ ಅಂದ್ರೆ ಏನು? ಆಂಬಿವಲೆಂಟ್ ಅಂದ್ರ ಚಂಚಲ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯಂದು ಚಂಚಲ ಮನಸ್ಸಿದ್ರ ಅದಕ್ಕೆ ಏನಂತ ಕರಿತೀರಿ? ಆಂಬಿವಲೆಂಟ್ ಅಂತಕ್ಕಂಥದನ್ನ ಕರಿತೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ರಿ? ಆಂಬಿವಲೆಂಟ್ ಅಂದ್ರೆ ಏನು? ಚಂಚಲವಾಗಿರ್ತಕ್ಕಂಥ ಮನಸ್ಸು. ಸ್ಕಿಲ್ಫುಲ್ ಅಂದ್ರೆ ಸ್ಕಿಲ್, ಲಾಜಿಕ್ ಆಗಿರ್ತಕ್ಕಂಥ ಮನುಷ್ಯ, ನೋಡ್ರಿ, ಇಲ್ಲಿ ಇವೆರಡು ಏನ್ರ ಹೊಂದತಾವ? ಇಲ್ಲ. ಚಂಚಲವಾಗಿ ಇರ್ತಕ್ಕಂಥದ್ದು ಎರಡು ಕೈಗೆ ಸಂಬಂಧ ಇಲ್ಲ, ಲಾಜಿಕ್ಕು ಸಂಬಂಧ ಇಲ್ಲ. ದೆನ್ ವಾಟ್ ಈಸ್ ಆಂಬಿಗ್ಯೂಸ್? ಆಂಬಿಗ್ಯೂಸ್ ಅಂದ್ರೆ ಏನು? ಆಂಬಿಗ್ಯೂಸ್ ಅಂದ್ರೆ ನಾನ್ ಕ್ಲಿಯರ್ ಅಂತಕ್ಕಂಥದ್ದು, ವ್ಯಾಗ್ಯೂ ಅಂತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ ಆಂಬಿಗ್ಯೂಸ್ ಅಂದ್ರೆ ಏನ್ರಿ? ಅಸ್ಪಷ್ಟ ಅಂತ ಹೇಳ್ತೀವಿ, ಅಸ್ಪಷ್ಟ ಅಂತಕ್ಕಂಥದನ್ನ ಹೇಳ್ತೀವಿ. ಇದರದ ಅಪೋಸಿಟ್ ವರ್ಡ್ ಯಾವ್ದಾಕಂದ್ರೆ ಕ್ಲಿಯರ್ ಅಂತಕ್ಕಂಥದನ್ನ ಹೇಳ್ತೀವಿ. ನಾನ್ ಕ್ಲಿಯರ್ ಮತ್ತು ಕ್ಲಿಯರ್. ಹಂಗಿದ್ರೆ ಯಾವ್ದಾಕೈತ್ರಿ ಆನ್ಸರ್? ಇಲ್ಲಿ ನೋಡ್ರಿ, ಆಂಬಿ ಡೆಕ್ಸ್ಟ್ರಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಒಬ್ಬ ಮನುಷ್ಯ ಎರಡು ಕೈಗಳನ್ನ ಸಮನಾಗಿ ಬಳಸಿದರೆ ಅವ್ಗೆ ಏನಂತ ಕರಿತೀವ್ರಿ? ಆಂಬಿ ಡೆಕ್ಸ್ಟ್ರಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಏನಾಗ್ತದ? ಆಂಬಿ ಡೆಕ್ಸ್ಟ್ರಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಓಕೆ, ಎಸ್, ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಅ ಪರ್ಸನ್ ಹೂ ಕಾಂಟ್ ಸಿ, ಅ ಪರ್ಸನ್ who can't hear, ಅವಂಗ ಕೇಳಾಕ್ ಬರಂಗಿಲ್ಲ. ಅವಂಗ ಏನಂತ ಕರಿತಾರೆ ಇಂಗ್ಲಿಷ್ ಒಳಗ? ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಅವಂಗ ಏನಂತ ಕರಿತಾರೆ ಇಂಗ್ಲಿಷ್ ಒಳಗ? ಕಮೆಂಟ್ ಸೆಕ್ಷನ್ ಒಳಗ
ನೀವು ಅದನ್ನ ತಿಳಿಸ್ರಿ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಅ ಪರ್ಸನ್, ಒಬ್ಬ ಮನುಷ್ಯ ಎರಡೂ ಕೈಯನ್ನ ಸಮನಾಗಿ ಬಳಸಿದ್ರೆ ಅವ್ನಿಗೆ ಏನಂತ ಕರಿತೀವಿ ಅಂದ್ರೆ ಆಂಬಿಡೆಕ್ಸ್ಟ್ರಸ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ಎಸ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದ. ಇಲ್ಲಿ ಏನಾಗ್ತದೆ, ಲಾಸ್ಟ್ ಇಯರ್ 2025-26ನೇ ಸಾಲಿನಲ್ಲಿ SSC GDಗೆ ಮೋರ್ ದ್ಯಾನ್ 85 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿರ್ತಾರೆ. ಅದೇ ರೀತಿಯಾಗಿ TA ಆರ್ಮಿ, ಟೆರಿಟೋರಿಯಲ್ ಆರ್ಮಿಗೆ ಮೋರ್ ದ್ಯಾನ್ 20 ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿರ್ತಾರೆ. ನೀವು ಯಾವ್ದಾದ್ರು ಜಾಬ್ಗೆ ಅಪ್ಲೈ ಮಾಡಕತ್ತಿದ್ರೆ, ಯಾವ್ದಾದ್ರು ಜಾಬ್ಗೆ ಪ್ರಿಪರೇಷನ್ ಮಾಡಕತ್ತಿದ್ರೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರ್ತಾವ, ಸ್ಟಡಿ ಮಟೀರಿಯಲ್ ಅವೈಲೇಬಲ್ ಇರ್ತೈತಿ, PGಯ ವ್ಯವಸ್ಥೆ ಇರ್ತೈತಿ. ಓಕೆ, ಯಾರಾದರೂ ಜಾಯ್ನ್ ಆಗೋರಿದ್ರೆ ಬನ್ನಿ, ಜಾಯ್ನ್ ಆಗ್ರಿ. ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ, ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಇಲ್ಲಿರ್ತಕ್ಕಂತಹ ಸಂಸ್ಥೆಯ ನಂಬರ್ ಇರ್ತದ. ಈ ನಂಬರ್ಗೆ ಏನು ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ಅಡ್ರೆಸ್ ಹೇಳ್ತಾರ, ಪ್ರತಿಯೊಂದು ನಿಮ್ಗೆ ಏನು ಬೇಕಲ್ಲ ಎನ್ಕ್ವೈರಿ ಪ್ರತಿಯೊಂದನ್ನ ಕರೆಕ್ಟಾಗಿ ಹೇಳ್ತಾರೆ. ಓಕೆ, ಎಸ್, ಬರ್ರಿ. ಆಫ್ಲೈನ್ ಕ್ಲಾಸಸ್ ಆರ್ ವೆರಿ ಎಫೆಕ್ಟಿವ್ ದ್ಯಾನ್ ಆನ್ಲೈನ್ ಅಂತಕ್ಕಂಥದ್ದು. ಓಕೆ, ಇಲ್ಲೆಲ್ಲ ಟೀಚರ್ಸ್ಗಳು ಒಳ್ಳೆ ರೀತಿ ವೆಲ್ ಪ್ರೊಫೆಷನಲ್ ಟೀಚರ್ಸ್ ಅದಾರ. ಓಕೆ, ಬನ್ನಿ, ಜಾಯ್ನ್ ಆಗ್ರಿ, ಆಫ್ಲೈನ್ನೊಂದಿಗೆ ಕೈ ಜೋಡಿಸಿ. ಓಕೆ, ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವಾಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದ್ರೆ ಏನು? ಬಿಟ್ಟ ಸ್ಥಳವನ್ನ ತುಂಬುವುದು. ಏನು? ಬಿಟ್ಟ ಸ್ಥಳವನ್ನ ತುಂಬುವುದು ಅಂದ್ರೆ ಇಲ್ಲಿ ಅಲ್ಲಿ ಬ್ಲ್ಯಾಂಕ್ ಕೊಟ್ಟನ, ಈ ಬ್ಲ್ಯಾಂಕ್ ಅನ್ನ ಫಿಲ್ ಮಾಡಬೇಕು. ಯಾವ ತರ? He dashed to the radio. He dashed to the radio when I arrived ಅಂತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಾನ. ಓಕೆ, he dashed to the radio ಅಂದಾಗ ಲಿಸನಿಂಗ್ ಅಂತಕ್ಕಂಥದ್ದು ಇರ್ತದೆ. ಲಿಸನಿಂಗ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಐತಿ. ಲಿಸನ್ ಅಂತಕ್ಕಂಥದ್ದು ಕೊಟ್ಟಾನ. ಇಲ್ಲಿ ವಾಸ್ ಕೊಟ್ಟಾನ, ಹ್ಯಾಸ್ ಕೊಟ್ಟಾನ, ಲಿಸನ್ಡ್ ಕೊಟ್ಟಾನ, ಲಿಸನಿಂಗ್ ಅಂತಕ್ಕಂಥದ್ದು ಕೊಟ್ಟಾನ. ಓಕೆ, ಬಟ್ ನಾವು ಈ ಟೆನ್ಸ್ ಅನ್ನ ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರ ವೆನ್ ಐ ಅರೈವ್ಡ್ ಅಂತಕ್ಕಂಥದ್ದು ಐತಿ. ವೆನ್ ಐ ಅರೈವ್ಡ್ V2 ಅಂತಕ್ಕಂಥದ್ದು ಬಂದಾಗ ಇದನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸ್ತೀರಿ. ಎಲ್ಲಿ ಬಳಸ್ತೀರಿ? ಪಾಸ್ಟ್ ಟೆನ್ಸ್ ಒಳಗ V2 ಅನ್ನ ಬಳಸ್ತೀರಿ. ಅದನ್ನ ಪಾಸ್ಟ್ ಟೆನ್ಸ್ ಒಳಗೆ ಬಳಸಿದಾಗ ಇಲ್ಲಿರ್ತಕ್ಕಂತಹ ಪ್ರೆಸೆಂಟ್ ಟೆನ್ಸ್ ಏನಾಗ್ತಾವ ಅಂದ್ರ ಡಿಲೀಟ್ ಆಗಿ, ಇದು ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್, ಎರಡು ಏನಾಗ್ತಾವ? ಹೋಗ್ಬಿಡ್ತಾವ. ನಮ್ಮ ಆನ್ಸರ್ ಏನಿರ್ತೈತಿ? ಒಂದು ಇದಿರ್ಬೇಕು, ಒಂದು ಇದಿರ್ಬೇಕು. ಹೌದಾ? ಒಂದು ಆನ್ಸರ್ ಇದಿರ್ಬೇಕು, ಒಂದು ಇದಿರ್ಬೇಕು. ಈಗ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಹಿ ಡ್ಯಾಶ್ ಟು ದ ರೇಡಿಯೋ ವೆನ್ ಐ ಅರೈವ್ಡ್. ನಾ ಯಾವಾಗಲ್ಲಿ ಬನ್ನಿ ಅವೇನ್ ಮಾಡ್ತಾ ಇದ್ದ? ರೇಡಿಯೋನ ಕೇಳುತ್ತಾ ಇದ್ದನು. ಯಾವಾಗ? ಪಾಸ್ಟ್ ಟೆನ್ಸ್ ಒಳಗೆ ಕೇಳುತ್ತಾ ಇದ್ದನು ಅಂದಾಗ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ING ಅನ್ನ ಬಳಸಲೇಬೇಕು. ಓಕೆ, ಕಂಟಿನ್ಯೂಸ್ ಆಗಿ ಅವ್ನು ಕೇಳ್ತಾ ಇದ್ದ. ನೀವು ಬಂದಾಗ ಏನ್ ಮಾಡ್ತಿದ್ದ? ಕೆಲಸ ಕಂಟಿನ್ಯೂ ಆಗಿತ್ತಂದಾಗ ಇಲ್ಲಿ ಏನ್ ಬಳಸ್ತೀನಿ ಅಂದ್ರ ಕಂಟಿನ್ಯೂ ಆಗಿತ್ತಂದಾಗ ಇಲ್ಲಿ ING ಅಂತಕ್ಕಂಥದನ್ನ ಬಳಸಲೇಬೇಕು. ಏನ್ ಬಳಸಬೇಕು? ING ಅಂತಕ್ಕಂಥದ್ದು ಬಳಸಲೇಬೇಕು. ಇದು ಬರಂಗಿಲ್ಲ. ING ಬಳಸ್ಬೇಕಂದ್ರ ಹಿ ಜೊತೆಗೆ ಹಿ ಬರ್ಲಿ, ಶಿ ಬರ್ಲಿ, ಇಟ್ ಬರ್ಲಿ, ಐ ಬರ್ಲಿ. ಪಾಸ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ತೀರಿ? ವಾಸ್ ಬಳಸ್ತೀರಿ. ಇದ್ರ ಜೊತೆಗೆ ಏನ್ ಬಳಸ್ತೀರಿ? ವರ್ಬ್ ಪ್ಲಸ್ ING ಬಳಸ್ತೀರಿ. ಹಂಗಿದ್ರೆ ಎಲ್ಲೈತಿ ನೋಡ್ರಿ, ವಾಸ್ ಲಿಸನಿಂಗ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ವಾಸ್ ಲಿಸನಿಂಗ್. ಹಿ ವಾಸ್ ಲಿಸನಿಂಗ್ ಟು ದ ರೇಡಿಯೋ ವೆನ್ ಐ ಅರೈವ್ಡ್ ಅಂತಕ್ಕಂಥದ್ದು ಕರೆಕ್ಟ್ ಸೆಂಟೆನ್ಸ್ ಆಗ್ತದೆ. ಓಕೆ, ಹಂಗಿತ್ತಂದ್ರ ಲರ್ನ್ ಅಂತಕ್ಕಂಥ ವರ್ಡು ನೀವು ಕೇಳಿರ್ತೀರಿ. ಅದೇ ರೀತಿಯಾಗಿ ಆಸ್ಕ್ ಅಂತಕ್ಕಂಥ ವರ್ಡ್ ಅನ್ನು ಕೇಳಿರ್ತೀರಿ. ಲರ್ನ್, ಆಸ್ಕ್ ಅಂತಕ್ಕಂಥ ವರ್ಡ್ ಅನ್ನ ಕೇಳ್ತೀರಿ. ಈ ವರ್ಡ್ ದ V3 ಫಾರ್ಮ್ ಏನಾಗ್ತಾವ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಆ ವರ್ಡ್ದು V3 ಫಾರ್ಮ್ ಏನಾಗ್ತಾವ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಂದು ವರ್ಡ್ ದ ಡೀರ್ ಅಂತಕ್ಕಂಥ ವರ್ಡ್ದು ಪ್ಲೂರಲ್ ಫಾರ್ಮ್ ಏನಾಗ್ತದ ಅಂತಕ್ಕಂಥದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಆಂಟೋನಿಮ್ ಆಫ್ ದ ವರ್ಡ್ ಫ್ಲಿಮ್ಸಿ ಅಂತಕ್ಕಂಥ ವರ್ಡ್ದು ಆಂಟೋನಿಮ್ ಹೇಳಿ ಅಂತಕ್ಕಂಥದನ್ನ. ಓಕೆ, ವಾಟ್ ಈಸ್ ಆಂಟೋನಿಮ್? ಆಂಟೋನಿಮ್ ಅಂದ್ರೆ ಅಪೋಸಿಟ್ ವರ್ಡ್ಸ್. ಯಾವ ವರ್ಡ್ಸ್? ಅಪೋಸಿಟ್ ವರ್ಡ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಈ ಅಪೋಸಿಟ್ ವರ್ಡ್ ಎತ್ತರ ಅಪೋಸಿಟ್ ವರ್ಡ್ ಫ್ಲಿಮ್ಸಿ ಅಂತಕ್ಕಂಥ. ಫ್ಲಿಮ್ಸಿ ಅಂದ್ರೆ ಏನ್ರಿ? ಮೊದಲು ತಿಳ್ಕೊರಿ. ಫ್ಲಿಮ್ಸಿ ಅಂದ್ರ ಹಾಳಾಗುವಂಥದ್ದು. ಫ್ಲಿಮ್ಸಿ ಅಂದ್ರೆ ಏನ್ರಿ? ಹಾಳಾಗುವ ಅಂತ ಹೇಳ್ತೀವಿ. ಹಂಗಿದ್ದಾಗ ಇಲ್ಲಿ ಏನೈತಿ? ಫ್ರೆಗೈಲ್ ಐತಿ, ತಿನ್ ಐತಿ, ವೀಕ್ ಐತಿ, ಸ್ಟಡಿ ಐತಿ. ಹಂಗಿದ್ರೆ ಏನ್ ಬರ್ತೈತ್ರಿ ನೋಡ್ರಿ? ಈ ಫ್ರೆಗೈಲ್ ಅಂದ್ರೆ ಏನು? ಫ್ರೆಗೈಲ್ ಅಂದ್ರೆ ವೀಕ್. ತಿನ್ ಅಂದ್ರೆ ವೀಕ್ ಅಂದ್ರೆ ವೀಕ್. ಓಕೆ, ಮತ್ತೆ ಯಾವ ಬರ್ತಾವ ವರ್ಡ್? ಫ್ರೇಲ್ ಅಂತಕ್ಕಂಥ ಒಂದು ವರ್ಡ್ ಬರ್ತದ. ಫ್ರೇಲ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಫೀಬಲ್ ಅಂತಕ್ಕಂಥ ಒಂದು ವರ್ಡ್ ಬರ್ತದ. ಇವೆಲ್ಲ ಮೀನಿಂಗ್ ಸೇಮ್ ಆಗ್ತಾವ ನೋಡ್ರಿ. ಇಲ್ಲಿ ಎಲ್ಲ ಮೀನಿಂಗ್ ಇಲ್ಲ. ಹಾಳಾಗುವಕ ಮತ್ತು ವೀಕಿಗೆ ಏನಿಲ್ಲ, ಹಾಳಾಗುವ ಮತ್ತು ವೀಕಿಗೆ ಸಂಬಂಧ ಇಲ್ಲ. ಬಟ್ ಇದು ಫ್ರೆಗೈಲ್ ಅಂತಕ್ಕಂಥದ್ದು ಇದು ಫ್ಲಿಮ್ಸಿ ಆಗ್ಬೋದು. ಫ್ರೆಗೈಲ್ ಈಸ್ ಆಲ್ವೇಸ್ ಫ್ಲಿಮ್ಸಿ ಅಂತ ಹೇಳ್ಬೋದು. ಬಟ್ ಇದ್ರ ಅಪೋಸಿಟ್ ವರ್ಡ್ ಕೇಳಿದಾಗ ಏನ್ ಆನ್ಸರ್ ಆಗ್ತೈತ್ರಿ? ದಿಸ್ ಈಸ್ ಅವರ್ ಆನ್ಸರ್.
ಇದು ನಮ್ಮ ಆನ್ಸರ್. ಸ್ಟರ್ಡಿ ಅಂದ್ರೆ ಗುಡ್ ಅಂತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥದ್ದು, ನಾಟ್ ಹಾಳಾಗುವ ರೀತಿ, ನಾಟ್ ಅ ಬ್ಯಾಡ್ ವೇ, ಇಟ್ಸ್ ಅ ಗುಡ್ ವೇ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ತಿಳ್ಕೊಳ್ತೀವಿ. ಓಕೆ, ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾಗ್ತದ? ಈ ಸ್ಟರ್ಡಿ ಅಂತಕ್ಕಂಥದ್ದು ಆನ್ಸರ್. ಆಪ್ಷನ್ ಡಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಚೂಸ್ ದ ಕರೆಕ್ಟ್ ಫಾರ್ಮ್. ಇಫ್ ಐ ಡ್ಯಾಶ್ ಕಿಂಗ್ ಐ ವುಡ್ ಹೆಲ್ಪ್ ದ ಪೂರ್. ಓಕೆ, ಇಲ್ಲಿ ನೋಡ್ರಿ, ಇಫ್ ಐ ಡ್ಯಾಶ್ ಕಿಂಗ್ ಅಂತಕ್ಕಂಥ ಕೇಳಿದಾಗ ನಮ್ಮ ರೂಲ್ಸ್ ಏನೈತೆ ಅಂದ್ರೆ ಐ ಮತ್ತು ಹಿ, ಶಿ, ಇಟ್ ಏನ ಬಂದಾಗ ನಾವೇನ್ ಬಳಸ್ತೀವಿ ಇಲ್ಲಿ? ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸುವುದು ನಮ್ದು ಕರ್ತವ್ಯ. ಓಕೆ, ಇದಂತೆ ಕಾಮನ್ ರೂಲ್ಸ್ ಅದ. ಈ ಹೆಲ್ಪಿಂಗ್ ವರ್ಬ್ ಏನೈತಿ? ಆಮ್ ಐತೋ, ಬಿ ಐತೋ, ವರ್ ಐತೋ, ವಾಸ್ ಐತೋ, ಯಾವ್ದು ಬರ್ತದೆ ಅಂತ ಕೇಳಿದಾಗ ನಾವೇನ್ ಮಾಡ್ತೇವೆ? ಸರ್ ಐ ಬಂದಾಗ ವಾಸ್ ಬರ್ತೈತ್ರಿ, ಇದ ಆನ್ಸರ್ ಇರ್ಬೋದ್ರಿ ಅಂತಕ್ಕಂಥದ್ದು ನಮ್ಮ ಮೈಂಡ್ ಒಳಗೆ ಬರ್ತದ. ಓಕೆ, ಅದು ಬರಬಾರ್ದು. ಯಾಕೆ ಬರಬಾರ್ದು ಅಂದ್ರ ಇಲ್ಲಿ ಇಫ್ ಅನ್ನೋದು ಏನು ಸೂಚಿಸತೈತ್ರಿ? ಇಫ್ ಅನ್ನೋದು ಇಮ್ಯಾಜಿನೇಷನ್ ಅನ್ನು ಸೂಚಿಸುತ್ತೆ. ಓಕೆ, ನೀವಲ್ಲಿ ಕಿಂಗ್ ಆಗಿಲ್ಲ, ನೀವಲ್ಲಿ ಕಿಂಗ್ ಇಲ್ಲ, ಬಟ್ ನೀವ್ ಏನ್ ಮಾಡ್ಕೊಳತ್ತೀರಿ? ಇಮ್ಯಾಜಿನ್ ಮಾಡ್ಕೊಳತ್ತೀರಿ. ಏನ್ ಮಾಡ್ಕೊಳತ್ತೀರಿ? ಇಮ್ಯಾಜಿನ್ ಮಾಡ್ಕೊಳತ್ತೀರಿ. ಇಮ್ಯಾಜಿನ್ ಮಾಡ್ಕೊಳತ್ತೀರಿ ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಹೈಪೋಥೆಟಿಕಲ್ ರಿಯಾಲಿಟಿ ಅಂತ ಹೇಳ್ತೀವಿ. ಶಾರ್ಟ್ ಕಟ್ ಆಗಿ ಬರ್ತೈತೇನ್ರಿ? ಹೈಪೋ ರಿಯಾಲಿಟಿ ಅಂತ ಹೇಳ್ತೀವಿ. ದಟ್ ಇಸ್ ನಾಟ್ ಅ ರಿಯಾಲಿಟಿ, ದಟ್ ಇಸ್ ಹೈಪೋ ರಿಯಾಲಿಟಿ. ಹೈಪೋ ರಿಯಾಲಿಟಿ ಪ್ಲಸ್ ಐ ಎರಡು ಕೂಡಿದಾಗ ಏನಾಕೈತ್ರಿ? ಪ್ಲೂರಲ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಎರಡು ಕೂಡಿದಾಗ ಏನಾಕೈತ್ರಿ? ಪ್ಲೂರಲ್. ಯಾವಾಗಿರ್ಲು ಈ ಇಮ್ಯಾಜಿನೇಷನ್, ನಾನು ಅಲ್ಲಿ ಇದ್ದಿದ್ದರೆ ಆ ಆಕ್ಸಿಡೆಂಟ್ ಅನ್ನು ತಡೆಯುತ್ತಿದ್ದೆ, ನಾನು ರಾಜನಾಗಿದ್ರೆ ಅರಮನೆಯಲ್ಲಿರುತ್ತಿದ್ದೆ, ನಾನು ಪ್ರಧಾನಮಂತ್ರಿ ಆಗಿದ್ರೆ ದೇಶವನ್ನ ಆಳುತ್ತಿದ್ದೆ, ಈ ತರನಾಗಿರ್ತಕ್ಕಂಥ ಬಂದಾಗ ಅಲ್ಲಿ ವಾಸ್ ಬಳಸೋಂಗಿಲ್ಲ. ಅದರ ಬದಲಿಗೆ ಏನ್ ಬಳಸಬೇಕು? ವರ್ ಅಂತಕ್ಕಂಥದನ್ನ ಬಳಸಬೇಕು. ಇಫ್ ಐ ವರ್ ಅ ಕಿಂಗ್ ಐ ವುಡ್ ಹೆಲ್ಪ್ ದ ಪೂರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಅಲ್ಲಿ ಏನ್ ಬಳಸಬೇಕು ನೋಡ್ರಿ? ವರ್ ಅಂತಕ್ಕಂಥದನ್ನ ಬಳಸಬೇಕು. ಎಸ್, ಅಂಡರ್ಸ್ಟ್ಯಾಂಡ್? ಓಕೆ, ಎಸ್, ಈ ಕ್ವಶನ್ ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಅದಕ್ಕೋಸ್ಕರ ಏನ್ ಮಾಡ್ಬೇಕು? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎಸ್, ಇದನ್ನ ತಿಳ್ಕೊರಿ. ಈ ತರನಾಗಿರ್ತಕ್ಕಂಥ ಕಾನ್ಸೆಪ್ಟ್ ನ ತಿಳ್ಕೊತಾ ಹೋಗ್ರಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೀವು ಇದರ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ರಿ, ನಿಮಗೆ ಬಹಳಷ್ಟು ಈಸಿ ಆಗಿಬಿಡ್ತದೆ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ದ ಮೀನಿಂಗ್ ಆಫ್ ಟು ಎಂಡ್ ಇನ್ ಸ್ಮೋಕ್ ಅಂತಕ್ಕಂಥದ್ದು ಇದೊಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಕೇಳಿ. ಇದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಟು ಎಂಡ್ ಇನ್ ಸ್ಮೋಕ್ ಅಂದ್ರ ತಿಳ್ಕೊಂಡ್ ಬಿಡ್ರಿ. ಟು ಎಂಡ್ ಇನ್ ಸ್ಮೋಕ್ ಅಂದ್ರ ಟು ಫೇಲ್ ಇಲ್ಡ್ ನೋ ರಿಸಲ್ಟ್ಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಟು ಎಂಡ್ ಇನ್ ಸ್ಮೋಕ್ ಅಂದ್ರೆ ಏನ್ರಿ? ಆಲ್ವೇಸ್ ಫೇಲ್ ಆಗೋದು. ಓಕೆ, ಆಲ್ವೇಸ್ ನೋ ರಿಸಲ್ಟ್ಸ್, ಏನು ರಿಸಲ್ಟ್ಸ್ ಇರಂಗಿಲ್ಲ, ಆಲ್ವೇಸ್ ಪ್ಲೇ ಆಗೋದು. ಟು ಬರ್ನ್ ಹೌಸ್ ಇವೆಲ್ಲ ಬರಂಗಿಲ್ಲ. ಓಕೆ, ಟು ಸ್ಮೋಕ್ ಸಿಗರೇಟ್ ಇದು ಬರಂಗಿಲ್ಲ. ಈ ತರನಾಗಿರ್ತಕ್ಕಂಥ ಡೈರೆಕ್ಟ್ ಈ ತರನಾಗಿರ್ತಕ್ಕಂಥ ಏನು ಕೇಳಂಗಿಲ್ಲ. ಓಕೆ, ಎಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಏನಂದ್ರೆ ಇನ್ನರ್ ಮೀನಿಂಗ್ ಮೇಲೆ ಹೋಗ್ತದೆ. ಅದ್ರ ಮೇಲೆ ಹೋಗ್ತದ್ರಿ, ಇನ್ನರ್ ಮೀನಿಂಗ್ ಮೇಲೆ ಹೋಗ್ತದ. ಇನ್ನರ್ ಒಳಾರ್ಥ ಏನೈತಿ ಅಂತಕ್ಕಂಥದನ್ನ ಕಂಡು ಹಿಡಿಬೇಕು. ಓಕೆ, ಇದೇನು ಬರ್ತೈತೆ ನೋಡ್ರಿ? ಆಡ್ ಅ ಫಿದರ್ ಟು ಅ ಥ್ರೋನ್ ಅಂತಕ್ಕಂಥದ್ದು. ಥ್ರೋನ್ ಅಂತಕ್ಕಂಥದ್ದು ಇದೇನಾಕೈತೆ ನೋಡ್ರಿ? ಈ ತರ ಆನ್ಸರ್ ಏನಾಕೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಎಸ್, ಸಾರಿ, ಆಡ್ ಅ ಫಿದರ್ ಟು ಅ ಕ್ರೌನ್ ಅಂತಕ್ಕಂಥದ್ದು. ಕ್ರೌನ್ ಅಂತಕ್ಕಂಥದ್ದು ಇದರ ಮೀನಿಂಗ್ ಏನಾಗ್ತದೆ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಆಡ್ ಅ ಫಿದರ್ ಟು ಅ ಕ್ರೌನ್ ಅಂತಕ್ಕಂಥ ಮೀನಿಂಗ್ ಏನಾಗ್ತದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ನೆಕ್ಸ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮತ್ತೊಂದು ಬಂತು ನೋಡ್ರಿ. ಏನೈತಂದ್ರ ಅ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಕೆಪ್ಟ್ ಫಾರ್ ಐಡೆಂಟಿಫಿಕೇಶನ್ ಅಂತಕ್ಕಂಥದ್ದು. ಓಕೆ, ಅಲ್ಲಿ ಒಂದು ರಿಸರ್ಚ್ ಮಾಡಕತ್ತಾರ, ಐಡೆಂಟಿಫೈ ಮಾಡತ್ತಾರ. ಒಂದು ಡೆಡ್ ಬಾಡೀಸ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇಡ್ತಕ್ಕಂತಹ ಪ್ಲೇಸ್ಗೆ ಏನಂತ ಕರಿತೀವಿ ಅಂದ್ಮೇಲೆ ಇಲ್ಲಿ ನಾವೇನ್ ಮಾಡ್ಬಿಡ್ತೇವೆ? ಮಾರ್ಚರಿ ಅಂತಕ್ಕಂಥದನ್ನ ಕಾಣುಮುಚ್ಚ ಆಪ್ಷನ್ ಆಗಿಬಿಡ್ತೇವೆ. ಯಾಕಂದ್ರೆ ಕೇಳಿರ್ತೀರಿ ಬಹಳಷ್ಟು ಸಲ, ಬಟ್ ಮಾರ್ಚರಿ ಅಂತಕ್ಕಂಥದ್ದು ಆಪ್ಷನ್ ಆಗಲ್ಲ. ಇದೇನದ? ಶವಾಗಾರ. ಇದು ಶವಾಗಾರ. ಇಲ್ಲಿ ಬ್ಯೂರಿಯಲ್ ಆಗ್ತಿರ್ತದ. ಅಂದ್ರೆ ಏನ್ರಿ? ಏನವನ್ನ ಸುಡ್ತಿರ್ತಾರ, ಏನೊಂದು ಆಗ್ತದ, ಅಲ್ಲೊಂದು ಅಂತ್ಯಕ್ರಿಯೆ ನಡೀತಾ ಇರ್ತದೆ, ಅದಕ್ಕೆ ಮಾರ್ಚರಿ ಅಂತಕ್ಕಂಥದನ್ನ ಶವಾಗಾರ, ಬ್ಯೂರಿಯಲ್ಸ್ ಗಳು ಆಗ್ತಿರ್ತಾವ ಅಲ್ಲಿ. ನೆಕ್ಸ್ಟ್, ಸಿಮೆಂಟ್ರಿ ಅಂದ್ರೆ ಗ್ರೇವ್ಯಾರ್ಡ್. ಹಿಂಗಂದ್ರೆ ಏನ್ರಿ? ಗ್ರೇವ್ಯಾರ್ಡ್, ಸ್ಮಶಾನ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಸ್ಮಶಾನ ಅಂತಕ್ಕಂಥದನ್ನ ಹೇಳ್ತೀರಿ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಇದೇನ್ರಿ? ಕ್ರೆಮೆಂಟ್ರಾನ್ ಅಂದ್ರೆ ಏನ್ರಿ? ಕ್ರೆಮೆಂಟ್ರಾನ್ ಅಂದ್ರೆ ಏನು? ಇಲ್ಲಿ ಇರ್ತಕ್ಕಂಥದ್ದು ಇದು ಶವಾಗಾರ.
ಅಥವಾ ಚಿತಾಗಾರ ಅಂತ ಕರಿತೀವಿ. ಏನಂತ ಕರಿತೀರಿ? ಚಿತಾಗಾರ. ಕ್ರಿಮೆಂಟ್ರಿ ಏನು? ಚಿತಾಗಾರ. ಓಕೆ, ಇಲ್ಲಿ ಕ್ರಿಮೆಂಟ್ರಿ ಅಂದ್ರೆ ಇಲ್ಲಿ ಗ್ರೇವ್ ಯಾರ್ಡ್, ಇದು ಸ್ಮಶಾನ, ಸುಡುಗಾಡ್ ಅಂತ ಹೇಳ್ತಾರಲ್ಲ ಅದು. ಇದು ಏನ್ ಬರ್ತದ? ಚಿತಾಗಾರ ಅಂತ ಬರ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮಾರ್ಗ್ ಅಂತಕ್ಕಂಥದ್ದು. ದಿಸ್ ಈಸ್ ದ ಪ್ಲೇಸ್ ವಿಚ್ ಈಸ್ ಕೆಪ್ಟ್ ಡೆಡ್ ಬಾಡೀಸ್ ಫಾರ್ ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಇರ್ತಕ್ಕಂತಹ ಪ್ಲೇಸ್ ಏನಂತ ಕರಿತೇವ? ಮಾರ್ಗ್ ಅಂತಕ್ಕಂಥ ಕರಿತೀವಿ. ದಟ್ ಈಸ್ ಅವರ್ ಆನ್ಸರ್. ಇದು ನಮ್ದು ಏನಾಗ್ತದ? ಆನ್ಸರ್ ಆಗ್ತದ. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದೈತಿ ನೋಡ್ರಿ? CONN, ಇದು ಬರಂಗಿಲ್ಲ. ಇಲ್ಲಿ ಡಬಲ್ ಎಸ್ ಐತಿ, ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ ಏನು ಇಲ್ಲ, ಇದು ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಇದಂತೆ ಕಾಮನ್ ಆಗಿರ್ತಕ್ಕಂಥದ್ದು. ಓಕೆ, ಹಂಗಿತ್ತಂದ್ರ ಕರ್ನಲ್ ಅಂತಕ್ಕಂಥ ಸ್ಪೆಲ್ಲಿಂಗ್ ಬರೋದು ಹೇಳ್ರಿ ಕಮೆಂಟ್ ಒಳಗ. ಕರ್ನಲ್ ಅಂತಕ್ಕಂಥ ಸ್ಪೆಲ್ಲಿಂಗ್ ಬರೋದು ಹೇಳ್ರಿ. ಸುನಾಮಿ ಅಂತಕ್ಕಂಥ ಸ್ಪೆಲ್ಲಿಂಗು, ಸುನಾಮಿ ಅಂತಕ್ಕಂಥ ಸ್ಪೆಲ್ಲಿಂಗು, ಕರ್ನಲ್ ಅಂತಕ್ಕಂಥ ಸ್ಪೆಲ್ಲಿಂಗ್ ಅನ್ನ ಕಮೆಂಟ್ ಒಳಗೆ ಹೇಳ್ರಿ. ನೋಡೋಣ ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ ಅನ್ನೋದನ್ನ ಚೆಕ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಐ ಹ್ಯಾವ್ ನೋನ್ ಹಿಮ್ ಡ್ಯಾಶ್ 2015. ಇಲ್ಲಿ ಇರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇನ್ ಬರ್ತದ, ಫ್ರಾಮ್ ಬರ್ತದ, ಫಾರ್ ಬರ್ತದ, ಸಿನ್ಸ್ ಬರ್ತದ ಅಂತಕ್ಕಂಥದನ್ನ ಏನ್ ಮಾಡ್ರಿ? ಒಂದ್ 2 ನಿಮಿಷ ವಿಚಾರ ಮಾಡ್ರಿ ನೋಡೋಣ. ಎಸ್, ಏನ್ ಬರ್ತದ್ರಿ? ಏನ್ ಬರ್ತದ ಆನ್ಸರ್? ಓಕೆ, ಇಲ್ಲಿ ನೋಡ್ರಿ ಇದೇನ್ರಿ 2015 ಅಂತಕ್ಕಂಥದ್ದು ಏನೈತದ? 2015 ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಟೈಮ್, ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಇಯರ್, ಎಕ್ಸಾಕ್ಟ್ ಆಗಿರ್ತಕ್ಕಂಥ ಇಯರ್. ಅದ ಒಂದು 10 ಇಯರ್ ಅಂತಕ್ಕಂಥದ್ದು ಇತ್ತಂದ್ರೆ ಯಾವ 10 ಇಯರ್ ಅಂತಕ್ಕಂಥದ್ದು ಗೊತ್ತಿರಂಗಿಲ್ಲ, ನಾನ್ ಎಕ್ಸಾಕ್ಟ್ ಅಂತ ಹೇಳ್ತೀವಿ. ನಾನ್ ಎಕ್ಸಾಕ್ಟ್ ಅಂತ ಹೇಳ್ತೀವಿ. ಹೌದಾ? ಹಿಂಗ್ ಬಂದಾಗ ಏನು ಯಾವ ಟ್ರಿಕ್ ಮೇಲೆ ನೆನಪಿಟ್ಕೊಳ್ಬೇಕಂದ್ರ, ಯಾವಾಗ ಎಕ್ಸಾಕ್ಟ್ ಆಗಿರ್ತಕ್ಕಂಥದ್ದು ಬರ್ತದ ಅಲ್ಲಿ ಏನು ಬಳಸ್ಬೇಕ? ಸಿನ್ಸ್ ಬಳಸ್ಬೇಕ. ಯಾವಾಗ ಎಕ್ಸಾಕ್ಟ್ ಆಗಿ ಇರೋದಿಲ್ಲ ಅಲ್ಲಿ ಏನು ಬಳಸ್ಬೇಕ? ಫಾರ್ ಬಳಸ್ಬೇಕು. ಒಂದು ಸಿನ್ಸು ಒಂದು ಫಾರ್ ಬಳಸಿದ್ರ ಇದಕ್ಕೆ ಆನ್ಸರ್ ಆಗ್ತದ. ಇನ್ನಂತಿ ಬರಂಗಿಲ್ಲ. ಫ್ರಾಮ್ ಅಂದ್ರೆ ಇಂದ, ಎಲ್ಲಿಂದ ಬರಕತ್ತೀರಿ? ವೇರ್ ಆರ್ ಯು ಫ್ರಾಮ್ ಅಂದಾಗ ಎಲ್ಲಿಂದ, ಯಾವುದರಿಂದ ಅಂತ ಬಂದಾಗ, ರಿಂದ ಅಂತ ಬಂದಾಗ ಏನು ಬಳಸ್ತೀರಿ? ಇದನ್ನ ಬಳಸ್ತೀರಿ. ಇನ್ನಂದ್ರೆ ಒಳಗೆ. ಇಲ್ಲಿ ಇರ್ತಕ್ಕಂಥ ಫಾರ್ ಮತ್ತು ಸಿನ್ಸ್ ನಡುವೆ ಏನ್ ಮಾಡ್ತದ? ಡೌಟ್ ಇದ್ದಾಗ ಈ ತರನಾಗಿರ್ತಕ್ಕಂಥ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತೀವಿ. ಓಕೆ, 10 ಇಯರ್ಸ್ ನಾವು 10 ವರ್ಷದಿಂದ ನಂಗೆ ಗೊತ್ತದ ಅನ್ನೋದು, ಯಾವ 10 ವರ್ಷ ಅನ್ನೋದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಗೊತ್ತಿರಂಗಿಲ್ಲ, ಅಲ್ಲಿ ಫಾರ್ ಬಳಸ್ರಿ. ಯಾವ 10 ವರ್ಷ? 2015ರಿಂದ ನಿಮ್ಗೆ ಗೊತ್ತದ ಅಂದ್ರೆ ಇಲ್ಲಿ ಏನ್ ಬಳಸ್ರಿ? ಸಿನ್ಸ್ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಅನ್ನ ಬಳಸ್ರಿ. ಓಕೆ, ಎಸ್, ಇದು ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಇಲ್ಲಿ ನೋಡ್ರಿ, ಪ್ಯಾಸಿವ್ ವಾಯ್ಸ್ ಒಳಗೆ ಬರ್ತಕ್ಕಂತಹ ಏಕೈಕ ಪ್ರಿಪೋಸಿಷನ್ ಅಂದ್ರೆ ಯಾವುದು? ಪ್ಯಾಸಿವ್ ವಾಯ್ಸ್ ಒಳಗೆ ಬರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ಮಾಡಿ. ಎಲ್ಲಾ ಪ್ಯಾಸಿವ್ ವಾಯ್ಸ್ ಒಳಗೆ ಅದೊಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಇರ್ತದೆ. ಅದು ಯಾವುದು ಅಂತಕ್ಕಂಥದ್ದನ್ನ ಮಾಡಬೇಕು. ಅದಕ್ಕಿಂತ ಮೊದಲು ಏನಿರ್ತದೆ ಅಂದ್ರೆ V3 ಇರ್ತೈತಿ. V3 ಆದ್ಮೇಲೆ ಇಲ್ಲಿ ಒಂದು ವರ್ಡ್ ಬರ್ತೈತಿ ನೋಡ್ರಿ. ಆ ವರ್ಡ್ ಯಾವುದು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಐಡೆಂಟಿಫೈ ದ ಎರರ್. ಹಿ ಈಸ್ ಸುಪೀರಿಯರ್ ದ್ಯಾನ್ ಮೀ. ನೋಡ್ರಿ, ಯಾವಾಗ ಈ ತರನಾಗಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ಯಾವ. ಯಾವಾಗ ಒಬ್ಬನ ಇನ್ನೊಬ್ರಿಗೆ ಕಂಪೇರ್ ಮಾಡತ್ತಿದ್ದಾಗ, ಈಗ ನೋಡ್ರಿ ಅವ್ನು ಸೀನಿಯರ್ ಅದಾನ, ನೀವು ಜೂನಿಯರ್ ಅದರಿ. ಸೀನಿಯರ್ ಟು ಮೀ, ಜೂನಿಯರ್, ಅಲ್ಲಿರ್ತಕ್ಕಂಥ ಸುಪೀರಿಯರ್, ಇನ್ಫೀರಿಯರ್, ಇವೆಲ್ಲ ಬಂದಾಗ ಏನು ಬಳಸ್ಬೇಕಂದ್ರ ಈ ಧ್ಯಾನ್ ಅಂತಕ್ಕಂಥದನ್ನ ಬಳಸೋಂಗಿಲ್ಲ. ಇವೆಲ್ಲ ಬಂದಾಗ ಏನ್ ಮಾಡೋಂಗಿಲ್ಲ, ಈ ಧ್ಯಾನ್ ಅಂತಕ್ಕಂಥದನ್ನ ಬಳಸೋಂಗಿಲ್ಲ. ಇವೆಲ್ಲ ಬಂದಾಗ ಏನ್ ಬಳಸ್ಬೇಕು? ಟು ಅಂತಕ್ಕಂಥದನ್ನ ಬಳಸಬೇಕು. ಹಂಗಿದ್ರೆ ನಮ್ ಗ್ರಾಮೆಟಿಕಲ್ ಯಾವ ತಪ್ಪೈತ್ರಿ? ದ್ಯಾನ್ ಮೀ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಅದ್ರ ಬದಲು ಏನ್ ಬಳಸ್ಬೇಕಿತ್ತು ನಾವು? ಟು ಮೀ ಅಂತಕ್ಕಂಥದನ್ನ ಬಳಸಬೇಕು. ನೋಡ್ರಿ, ಸೀನಿಯರ್ ಟು ಮೀ, ಜೂನಿಯರ್ ಟು ಮೀ, ಸುಪೀರಿಯರ್ ಟು ಮೀ ಅಂತಕ್ಕಂಥವನ್ನ ಬಳಸಬೇಕು. ಅದನ್ನ ಬದಲಾಗಿ ಅಲ್ಲಿ ಧ್ಯಾನ್ ಅಂತಕ್ಕಂಥದನ್ನ ಬಳಸೋಂಗಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತ್ತಿದ್ರಿ? ಎಸ್, ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತಿದ್ದಿಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್ ಸರ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ, ಆಗತ್ತಿಲ್ಲ, ಈ ಕ್ವಶನ್ ತಿಳಿದಿಲ್ಲ, ಇನ್ನ ಈ ತರ ಕ್ವಶನ್ ಮಾಡ್ರಿ. ಓಕೆ, I want some suggestion from you people also. Okay, yes, next ನೋಡ್ರಿ. ಮೀನಿಂಗ್ ಆಫ್ ಟು ಫೂಲ್ someone's leg. ಟು ಫೂಲ್ ಅಂದ್ರೆ ಏನ್ರಿ? ಫೂಲ್ ಅಂದ್ರೆ ಜಗ್ಗೋದು. someone's leg ಅಂದ್ರೆ ಮಂದಿ ಕಾಲ್ ಎಳೆದು ಅಂತ ಹೇಳ್ತಾರೆ, ಗೊತ್ತೈತಿ? ಮಂದಿ ಕಾಲ್ ಎಳೆದು. ಹಂಗಂದ್ರೆ ಏನ್ರಿ? ಟು ಬಿ ವೆರಿ ಆಂಗ್ರಿ ಬರ್ತದನ? ಇಲ್ಲ. ಟು ಬಿ ವೆರಿ ಆಂಗ್ರಿ ಬರಂಗಿಲ್ಲ. ಟು ರನ್ ಫಾಸ್ಟ್ ಇಲ್ಲ. ಟು ಹರ್ಟ್ someone ಇಲ್ಲ. ಟು ಟೀಸ್ ಆರ್ ಜೋಕ್. ಓಕೆ, ಮಂದಿ ಕಾಲ್ ಎಳೆದು ಮಾತಾಡೋದ್ರೆ ಒಬ್ಬರ ಮೇಲೆ ಹಾಸ್ಯ ಮಾಡಿ ಮಾತಾಡೋದು. ಓಕೆ, ಇನ್ನ ಕಾಮಿಕ್ ವೇ ಒಳಗೆ ಏನ್ ಮಾತಾಡೋದು? ಅವ್ರ ಕಾಲ್ ಎಳೆದು ಅವರನ್ನ ಹೀಯಾಳಿಸೋದು, ಟೀಸ್ ಮಾಡೋದು, ಅವರನ್ನ ಅಣಗಿಸೋದು ಅಂತ ಹೇಳ್ತೀವಿ. ಟೀಸ್ ಮಾಡೋದು ಅಂತ ಹೇಳಿದಾಗ ಏನ್ ಬರ್ತದೆ? ಟು ಫೂಲ್ someone's leg. ಮಂದಿ ಕಾಲ್ ಎಳೆದು ಅಂದ್ರೆ ಕಾಲ್ ಎಳೆದು ಮಾತಾಡ್ತಾನೆ ಬಿಡಪ್ಪ ಅಂತ ಹೇಳ್ತಾರಲ್ಲ. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಒಂದಿಷ್ಟು ನಿಮ್ಗೆ ಟಾಪಿಕ್ ಹೇಳ್ತಾನ, ಅದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಸ್ಟಡಿಯನ್ನ ಮಾಡ್ಬೇಕು.
ಓಕೆ, ಯಾವ ಟಾಪಿಕ್ ಅಂದ್ರೆ ಒಂದು ನೀವು ಕಾನ್ಸಂಟ್ರೇಷನ್ ಮಾಡೋ ಟಾಪಿಕ್ ಯಾವುದಂದ್ರೆ ಒಂದು ಟೆನ್ಸು, ಒಂದು ಪ್ರಿಪೊಸಿಷನ್ನು ಮತ್ತು ಕಂಜಂಕ್ಷನು, ಒಂದು ವರ್ಬು ಪ್ಲಸ್ ಇದರ ಫಾರ್ಮ್ಸು, ವರ್ಬು ಮತ್ತು ಫಾರ್ಮ್ಸು, ಅದೇ ರೀತಿಯಾಗಿ ವೊಕ್ಯಾಬ್ಲರಿ, ಸಮ್ ಬೇಸಿಕ್ ರೂಲ್ಸು. ಈ ಟಾಪಿಕ್ಗಳನ್ನು ನೀವು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಏನು ಮಾಡ್ಬೋದು ಅಂದ್ರೆ ಈಸಿಯಾಗಿ ನೀವು ಎಂಟರ್ ಆಗ್ಬೋದು. ಈ ಟಾಪಿಕ್ ಮಾಡ್ಕೊಂಡ್ರೆ ಏನು ಮಾಡ್ಬೋದು, ಈಸಿಯಾಗಿ ಎಂಟರ್ ಆಗ್ಬೋದು. ಎಲ್ಲಿ? ಗ್ರಾಮರ್ ಫೀಲ್ಡಿಗೆ ಏನು ಮಾಡ್ಬೋದು, ಈಸಿಯಾಗಿ ಎಂಟರ್ ಆಗ್ಬೋದು. ಅಲ್ಲಿರ್ತಕ್ಕಂತಹ ಸಮ್ ಸೊಲ್ಯೂಷನ್ಸ್ಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ರೀ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿರ್ತಕ್ಕಂಥ ಒಂದು ನಿಮಿಷ. ಎಸ್, ಆಗಲೇ ಹೇಳಿದಾಗೆ ಕರ್ನಾಟಕ ಕೋಚಿಂಗ್ ಸೆಂಟರು ಬೆಳಗಾವಿಯಲ್ಲಿ ಶನಿವಾರ ಕೂಟದಲ್ಲಿ ಇರ್ತದೆ. ಬಸ್ ಸ್ಟಾಪ್ದಿಂದ ಬಂದ್ರೆ 10 ನಿಮಿಷ, ಕೋರ್ಟಿಗೆ ಇಳ್ಕೊಂಡು ಬಂದ್ರೆ, ನ್ಯಾಯಾಲಯದ ಕಡೆ ಇಳ್ಕೊಂಡು ಬಂದ್ರೆ 5 ನಿಮಿಷ ಇರ್ತಕ್ಕಂಥ ದಾರಿ. ಯಾರು ಜಾಯ್ನ್ ಆಗೋರದರಿ ಬರ್ರಿ, ಜಾಯ್ನ್ ಆಗ್ರಿ. ಆದಷ್ಟು ಎಲ್ಲರಿಗೂ ಒಳ್ಳೇದಾಗಲಿ. ಎಸ್, ನಮ್ಮೊಂದಿಗೆ ಆಫ್ಲೈನ್ ಕ್ಲಾಸ್ ಒಂದಿಗೆ ಬನ್ನಿ, ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.